ಅಲ್ಲ. ನಾನು ಬೇಗನೆ ಬಂದಿದ್ದೆ. ಬೇಗ ಬಂದಿದೆ. ಮತ್ತೆ ಲೇಟ್ ಆಗಿದ್ದು. ನಾನು ಬರೋ ಗಾಡಿ ನಿಧಾನಕ್ಕೆ ಬಂದ್ರೆ ನಾನೆಂತ ಮಾಡ್ಲಿಕ್ಕೆ ಆಗ್ತದೆ? ನಿಧಾನಕ್ಕೆ? ನಿಧಾನಕ್ಕೆ ಬರೀ ಗಾಡಿ ಯಾವ್ದಾ? ಲೋಡ್ ಲೋಲರ್. ಯಾವುದು? ಲೋಡ್ ಲೋಲರ್. ಕೇಳಿ ಹೇಳುದು ಕೇಳಿ. ಎಂತ ಹೇಳಿದು? ಲೋಡ್ ಲೋಲರ್. ಎಂತ ಒಂದು ಹೇಳಿಕ್ಕೆ ಸಹ ಗೊತ್ತಿಲ್ಲ ಅವಳಿಗೆ. ಮತ್ತೆ ಅಲ್ಲ ನಿಂಗೆ ಇದು ಚಿಕ್ಕಿರುವಾಗ ಬಜೆ ಮುಟ್ಟಿಸ್ಲಿಲ್ವಾ? ಬಜೆ ಮುಟ್ಟಿಸ್ಲಿಲ್ವಾ ಚಿಕ್ಕಿರುವಾಗ? ಗೋಳಿ ಬಜೆ. ಗೋಲಿ ಬಜೆ ಅಲ್ಲ ಇದು. ಗೋಲಿ ಬಜೆ ಅಲ್ಲ, ಅದು ಹೀಗಿರ್ತದಲ್ಲ, ಉದ್ದದ್ದು ಪೋಡಿ ಉರುಂಟದ್ದು ಗೋಲಿ ಬಜೆ. ಬಜೆ ಆ ಬಜೆ ಅಲ್ಲವಾ? ಅದೊಂದು ಇಲ್ಲಿ ಮುಟ್ಟಿಸ್ತಾರೆ, ಬಾಯಿಗೆ ಹಾಕಿದಾರಲ್ಲ. ನಾಲಿಗೆಗೆ ಮುಟ್ಟಿಸ್ತಾರಲ್ಲ. ನಾಲಿಗೆಗೆ ನಾಲಿಗೆ ಹೊರಲಾಡ್ಬೇಕು ಅದು ಮುಟ್ಟಿದ್ವಾಗ. ಅದು ಬಜೆ. ಆ ಬಜೆ ಆಗ್ಬೇಕು ಅಂತಿಲ್ಲ. ನೀವು ಬಿಸಿ ಗೋಳಿ ಬಜೆ ಮುಟ್ಟಿಸಿ ಬಾಯಿಯೊಳಗೆ ಹಾಕಿ ಅಂತೆ. ಮುಂದೆ ಬಾ ಮಾರೆ, ಇಲ್ಲಿ ಬಂದು ಮಾತಾಡೋಣ. ನನಗೆ ಹಿಂದೆ ನೋಡಿ ಬಚ್ತದೆ. ಅದು ಎಂತ ಗೊತ್ತಂದ್ರೆ, ಬಜೆ ಅಂತ ಸಿಗ್ತದೆ, ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ತಾರೆ. ಅದು ನಾಳೆಗೆಯನ್ನ ಚೆನ್ನಾಗಿ ಹೊರಲಿಸ್ತದೆ. ಆಯ್ತಾ? ನಾಳೆಗೆ ಹೊರಲಿಸಿ ಮಾತಾಡ್ಬೇಕು. ಎಂತ ಹೇಳಿದ್ ನೀನು? ಹಾಗೆಲ್ಲದು ಹೇಗೆ? ನಿಮಗೆ ಗೋಲಿ ಬಜೆ ಎಲ್ಲ ಬನ್ಸ್ ಹಾಕ್ಬೇಕಷ್ಟೇ. ಈಚೆ ಬಾ, ನೀನು ಬನ್ಸ್ ತಿನ್ನಿಸ್ತೇನೆ ಈಗ. ಬಾ, ಹುಚ್ಚರಾಗಿ ಮಾತಾಡ್ತೇನೆ ನಾನು. ಅಲ್ಲಲ್ಲ, ಈಗ ಗಾಡಿಯಲ್ಲಿ ಅದು ನಿಧಾನವಾಗಿ ಬಂತು. ಅಲ್ಲಿಂದ ಬೇಗ ಬರ್ಬೇಕಿತ್ತಲ್ಲ ನೀನು. ಅಯ್ಯೋ, ಶಾಲೆಗೆ ಹತ್ತಿರ ಆಗುವಾಗ ಮತ್ತೆ ಕೂಡ ನಿಧಾನಕ್ಕೆ ಬಂದದ್ದು ನಾನು. ಯಾಕೆ? ಶಾಲೆಯಲ್ಲಿ ಬೋರ್ಡ್ ಹಾಕ್ಲಿಲ್ವಾ? ಎಂತ ಅಂತ? ಶಾಲಾ ವಟಾರ ನಿಧಾನವಾಗಿ ಚಾಲಿಸಿ. ಅದು ನಿನ್ಗ ಬೋರ್ಡ್ ಹಾಕಿದ್ದು? ಓ, ನಿಮಗ? ನನ್ಗೆ ನಿಂಗಲ್ಲ ಅದು. ಅದು ಯಾಕೆ ಬೋರ್ಡ್ ಹಾಕಿದ್ದು? ಶಾಲೆಯ ವಟಾರದಲ್ಲಿ ಗಾಡಿಗಳು ಸ್ವಿಂಕ್ ಅಂತ ಹೋಗ್ತಾ ಇರ್ತದೆ. ಆಗ ಇರೋದು ಮಕ್ಕಳೆಲ್ಲ ಆಚೆ ಹೋದ್ರೆ ಆಕ್ಸಿಡೆಂಟ್ ಆಗ್ತಲ್ಲ, ಅದಕ್ಕೆ ಹಾಕಿದ್ದದು. ಇಲ್ಲ, ಸುಳ್ಳು. ಎಂತ? ಮತ್ತೆ ದೊಡ್ಡ ಹೆಣ್ಮಕ್ಳಿರುವ ಕಾಲೇಜಿನ ಹತ್ರ ಬೋರ್ಡೇ ಇಲ್ಲ. ಎಂತ ಆಲೋಚನೆ ನೋಡಿ. ದೊಡ್ಡ ಹೆಣ್ಣು ಮಕ್ಕಳಿರುವ ಕಾಲೇಜಿನ ಹತ್ರ ಎಲ್ಲ ಇಂಥ ಬೋರ್ಡ್ಗಳು ಬೇಡ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಬೋರ್ಡ್ಗಳ ಅವಶ್ಯಕತೆ ಇಲ್ಲ. ಅಲ್ಲಿ ಗಾಡಿ ಎಲ್ಲ ಯುವಕರದ್ದು ತನ್ನಷ್ಟಕ್ಕೆ ಸ್ಲೋ ಹೋಗ್ತದೆ. ಮತ್ತೆ ಕೆಲವರ ಗಾಡಿ ಅಲ್ಲೇ ಬಂದು ಬೀಳ್ತದೆ. ಓ, ಹಾಗಾದ್ರೆ ನಿಮ್ಮ ಬೈಕ್ ಬಂದು ಬಿದ್ದಿದೆ. ನಾನು ದೊಡ್ಡವನಾಗುವಾಗ ನನ್ನ ಬೈಕ್ ಬಂದು ಬಿದ್ದಿತ್ತಲ್ಲ. ಬಿದ್ದಿತ್ತು, ನಿಂಗೆ ಸಹ ಬಿದ್ದಿತ್ತು. ಹುಚ್ಚರಿಗೆ ಮಾತಾಡ್ತಾರೆ. ಇಲ್ಲಿ ಬನ್ನಿ, ಕಲಿಬೇಕು, ಒಟ್ರಾಶಿ ಮಾಡೋದಲ್ಲ. ಆಯ್ತಾ? ನಾನು ಯಾರು? ನೀವು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದು ಆಧಾರ್ ಕಾರ್ಡ್ ತಗೊಂಡ್ಬರ್ಬೇಕು. ಮೇಷ್ಟ್ರು ನಾನು, ಬೇರೆ ಮೇಷ್ಟ್ರಾಗೆಲ್ಲ ನಾನು ಎಲ್ಲ ಪಾಠವನ್ನು ಚರ್ಮುರಿ ಮಾಡಿ ಕೊಡ್ತೇನೆ. ಚರ್ಮುರಿ ಮಾಡಿ ನನಗೆ ಸ್ವಲ್ಪ ಖಾರ ಹಾಕಿ ಮೊಟ್ಟೆ ಹಾಕಿ. ಆಯ್ತಾ? ಆ ಚರ್ಮುರಿ ಹೇಳಿದಲ್ಲ ನಾನು. ಚರ್ಮುರಿ ಅಂದ್ರೆ ಎಲ್ಲ ಪಾಠ, ಒಂದೊಂದೇ ಪಾಠ ಬೇರೆ ಬೇರೆ ಅಲ್ಲ. ನಿಮಗೆ ನಾನು ಬೇರೆ ತರ ಹೇಳಿಕೊಡ್ತೇನೆ. ನಿಮಗೆ ಬೇರೆ ಪಾತ್ರದಲ್ಲಿ, ನನಗೆ ಬೇರೆ ಪಾತ್ರದಲ್ಲಿ. ಇಲ್ಲ, ಎಲ್ಲ ಪಾಠವನ್ನು ಒಟ್ಟಿಗೆ ಹೇಳ್ಕೊಡುದು. ಮತ್ತೆ ನಾವು ಪರೀಕ್ಷೆ ಬರುವಾಗ ನಾವು ಮೇಲೆ ನೋಡುದು, ನೆನ್ನೆ ಹೇಳ್ಕೊಟ್ಟಿದ್ದು ಯಾವುದು, ಇವತ್ತು ಬಂದದ್ದು ಯಾವುದು ಅಂತ. ಅದೆಲ್ಲ ಹೇಳಿ ಗೊತ್ತು ನಿಂಗೆ. ನೀನು ಮುಂದೆ ಬಾ. ಆಯ್ತು, ನಾನೀಗ ಪಾಠ ಶುರು ಮಾಡ್ತೇನೆ. ಆಯ್ತಾ? ಈಗ ಶುರುವಿಗೆ ಲೆಕ್ಕ. ಲೆಕ್ಕ ಸುಲಭ. ಸುಲಭ ನೋಡ್ತೇನೆ ಈಗ ಎಂತ ಅಂತ. ಆಯ್ತಾ? ಈಗ 2ರಿಂದ 2 ತೆಗೆದ್ರೆ ಎಷ್ಟು? 2ರಿಂದ 2 ತೆಗೆದ್ರೆ 2ರಿಂದ 2 ತೆಗೆಯುವುದಾದ್ರೆ ಅಲ್ಲಿ ಇಡುದು ಯಾಕೆ? ಇರುವುದೇ 2 ಅಂತೆ, ಅದನ್ನು ಮತ್ತೆ ತೆಗೆಯುವುದಂತೆ. ನಿಮಗೆ ಬೇರೆ ಕೆಲಸ ಇಲ್ವಾ? ಅಲ್ಲ, ಜಾಸ್ತಿ ಇದ್ರೆ ಆಯ್ತು. ಈಗ ಇನ್ನೊಂದು ಲೆಕ್ಕ ಹೇಳ್ತೇನೆ. 2 2 4 4 4 8 8 8 16 16 32 32 32 64. ಹಾಗಾದರೆ 1374ರಿಂದ 1264 ತೆಗೆದ್ರೆ ಎಷ್ಟು ಉಳಿತದೆ? ನೀವು ಬಹಳ ಹುಷಾರಿದ್ದೀರಿ. ಇವರು ದುಬೈಯಿಂದ ಬೆಂಗಳೂರು ಮುಟ್ಟಿದ್ರು. ಸುಲಭದಕ್ಕೆಲ್ಲ ನೀವೇ ಉತ್ತರ ಕೊಟ್ಟು ಕಷ್ಟದನ್ನೆಲ್ಲ ನಮಗೆ ಕೇಳುದಾ? ನೀವು ಬರುವಾಗ ಕಲ್ತು ಬರ್ಬೇಕು, ನಮ್ಮನ್ನು ನಂಬಿ ಬರುದಾ? ಈ ಮುಂದೆ ಬಾ ಮಾರಾಯ, ಹಿಂದೆ ಯಾಕೆ ಹೋಗ್ತಿ? ಆಯ್ತು, ಈಗ ಅದು ಲೆಕ್ಕ ಬೇಡ, ಲೆಕ್ಕ ಎಲ್ಲ ಕ್ಯಾನ್ಸಲ್ ಮಾಡ್ತೇನೆ ನಾನು. ಈಗ ನನ್ನ ಕೈಯಲ್ಲಿ ಒಂದು ಪಾತ್ರೆ ಉಂಟು, ತಟ್ಟೆ ಉಂಟು. ಉಂಟು ಅಂತ ನೆನೆಸ್ಬೇಕು. ಉಂಟು ಅಂತ ನೆನೆಸ್ಬೇಕು. ಆ ತಟ್ಟೆಯಲ್ಲಿ 2 ಇಡ್ಲಿ ಉಂಟು. ಇಡ್ಲಿ ಉಂಟು ಅಂತ ನೆನೆಸ್ಬೇಕಾ? ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ? ಆಯ್ತು, ನೆನೆಸಿ, ನನಗೆ ಬೇಡ ಅದು. ನೀರಲ್ಲೆಲ್ಲ ತಟ್ಟೆಯಲ್ಲಿ ಉಂಟು ಅಂತ ನೆನೆಸ್ಬೇಕು. ತಲೆಯಲ್ಲಿ ಉಂಟು ಅಂತ? ತಲೆಯಲ್ಲಿ ಉಂಟು. ತಲೆಯಲ್ಲಿ ಉಂಟು ಅಂತ ನೆನೆಸಿದ್ರೆ ಹೊಟ್ಟೆಗೆ ಎಂತ ಇಡ್ಲಿ? ಹಾಗೆಲ್ಲ ಮಾರ, 2 ಇಡ್ಲಿ ಉಂಟು ಅಂತ ನೆನೆಸು ನೀನು. ಉಂಟು, ಗೊತ್ತಾಯ್ತಲ್ಲ? ಈಗ ಆ 2 ಇಡ್ಲಿ ನಾನು ತಿಂದೆ. ಅವ್ರು ತಿಂದು ಮಾತಾಡುದು, ನಮ್ಗೆ ಎಂತ ಇಲ್ಲ. ಹಾಗಾದ್ರೆ ತಟ್ಟೆಯಲ್ಲಿ ಏನು ಉಳಿತದೆ? ತಟ್ಟೆಯಲ್ಲಿ ಚಟ್ನಿ ಉಳಿಯುತ್ತದೆ.
ಕುಯ್ತದೆ. ಚಟ್ನಿ ಎಲ್ಲಿಂದ ಬಂದದ? ಚಟ್ನಿ ಉಂಟು ಅಂತ ನೆನೆಸಬೇಕು. ನಾವು ಅಷ್ಟು ಗಟ್ಟಿಯ ಪ್ಲೇಟ್ ಅನ್ನು ನೆನೆಸುವಾಗ ನಿಮಗೊಂದು ತೆಂಗಿನಕಾಯಿ ಚಟ್ನಿ ನೆನೆಸ್ಲಿಕ್ಕೆ ಆಗುದಿಲ್ವಾ? ಹುಚ್ಚರಾಗೆ ಮಾತನ್ನು ಎಲ್ಲ ಹುಚ್ಚರಾಗೆ ಬೇಕಾದೊಂದು ಮಾತಾಡೋದಿಲ್ಲ. ಆಯ್ತು, ಅವನಿಗೂ ನೋಡಿ. ಆಯ್ತು, ಈಗ ಅದು ಹೋಗ್ಲಿ. ಪದ್ಯ ಯಾರಿಗೆ ಹೇಳಿದ್ದು ನಾನು? ಪದ್ಯಗಳಿಗೆ ಯಾರಿಗೆ ಹೇಳಿ? ನಾಯಿ ಮರಿ. ನಾಯಿ ಮರಿ ನಿಂಗೆ ಹೇಳಿದ್ದ? ನಾಯಿ ಮರಿ. ಕಲ್ತಿದ್ಯಲ್ಲ? ಹೇಳು. ನಾಯಿ ಮರಿ ತಿಂಡಿ ಬೇಕೇ. ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು. ಹೇಳು. ಫುಲ್ ಹೇಳು. ನಾಯಿ ಮರಿ ತಿಂಡಿ ಬೇಕೇ. ಅವಳನ್ನು ನೋಡಿ ಕಲಿ. ಅವಳನ್ನು ನೋಡಿ ಕಲಿ. ಅವಳನ್ನು ನೋಡಿ ಕಲಿತೆ ಕಳೆದ ವರ್ಷ ಫೇಲ್ ಆಗಿದ್ದು. ನೋಡೋದೇ ಬೇಡ. ನೀನು ಹೇಳಿ. ನಾಯಿ ಮರಿ ತಿಂಡಿ ಬೇಕೇ. ಹೇಳು. ನಾಯಿ ಮರಿ ತಿಂಡಿ ಬೇಕೇ. ಒಂದ್ ನಿಮಿಷ, ಅದು ಅದಕ್ಕಿಂತ ಮುಂದೆ ಹೋಗುದಿಲ್ವಾ? ತಿಂಡಿ ಬೇಕಾ ಬೇಡು ಅಂತ ನೀವು ಹೇಳಲೇ ಇಲ್ಲ. ನಾನು ನಾಯಿಯನ? ನಾಯಿಂದ ನೆನೆಸಬೇಕು. ನಾಯಿಂದ ನೆನೆಸಿದ ಕೂಡಲೇ ನೆನೆಸಿದ ಕೂಡಲೇ ಏನು ಬೊಗಳ್ಬೇಕು ಅಂತ ಇಲ್ವಲ್ಲ. ನಾವೀಗ ಮುದ್ದೆ ಆದ ಇಡ್ಲಿಯನ್ನು ನಾವೇನು ತಿಂದುವ ಇಲ್ವಲ್ಲ. ಹುಚ್ಚರಾಗೆ ಮಾತಾಡಿ ಹುಷಾರಿದ್ದಾನು. ನೀನು ಪೆಟ್ಟಿದ್ದು ಸಾಯ್ತಿ ಮುಂದೆ ಭಾಗ. ಈಗ ಇದು ಪ್ರಬಂಧ ಹೇಳಿದ್ದು. ಪ್ರಬಂಧ, ಹಾಡಿನ ಬಗ್ಗೆ ಪ್ರಬಂಧ. ಅವಳಿಗೆ ಎಲ್ಲ ಅವಳಿಗೆ. ನಾನು ನಿನ್ನೆ ರಜೆ ಅಲ್ಲ, ನನಗೆಂತ ಇಲ್ಲ. ಪ್ರಬಂಧ ಹೇಳು. ಆಡಲ್ಲ. ಹಾಡಿನ ಬಗ್ಗೆ. ಹಾಡು ಹಾಡು. ಬಂದಿಲ್ಲ ಅಲ್ಲ ಅದಕ್ಕೆ. ಒಂದ್ ನಿಮಿಷ, ನನಗೆ ಮರ್ತೋಯ್ತಾ? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಲ್ಲಿ ನಿನ್ನೆ ಯಾಕೆ ಶಾಲೆಗೆ ಬರ್ಲಿಲ್ಲ? ನಿನ್ನೆ ಯಾಕೆ ಶಾಲೆ ಬರ್ಲಿಲ್ಲ? ನಾನೇ ನೆನಪು ಮಾಡಿದ್ದು ಸುಮ್ಮನೆ. ಬಾ. ಅದು ನಿನ್ನೆ ಬರ್ಲಿಲ್ಲ ಅಂದ್ರೆ ನಿನ್ನೆ ನನ್ನ ಅಕ್ಕ ಮರಿ ಹಾಕಿದ್ದು. ಅಕ್ಕ ಮರಿಯಕ್ಲಿಂದ ಬೆಕ್ಕ. ಹೌದು, ಇಷ್ಟು ಸಣ್ಣ ಮರಿ ಹಾಕಿದ್ದು, ಅದಕ್ಕೆ ರಜೆ. ಅದು ಹಾಗೆ ಅಲ್ಲ, ಅಕ್ಕ ಹೆತ್ತದ್ದು. ಅಕ್ಕ ಹೆತ್ತದ್ದು. ಗೊತ್ತಾಯ್ತಾ? ಅಕ್ಕ ಹೆತ್ತದ್ದು. ಇನ್ನು ಆತರ ಆಗ್ಬಾರ್ದು. ಆಯ್ತು, ಭಾವನ ಹತ್ರ ಹೇಳ್ತೇನೆ. ಹಾಗೆಲ್ಲ ನೀನು ಹೇಳು, ಸರಿ ಹೇಳ್ಬೇಕಂತ ಹೇಳಿದ್ದನ್ನು. ಮರಿ ಹಾಕುದಂತ ಹೇಳ್ಬಾರ್ದು ಅಂತ ಹೇಳಿದ್ದು. ಇನ್ನು ಬರೋ ವರ್ಷ ಪದೇ ಅದು ಅಕ್ಕ ಬೆಕ್ಕಲ್ಲ ಅದು. ನೀನು ಇದು ಪ್ರಬಂಧ ಹೇಳು, ಹಾಡಿನ ಬಗ್ಗೆ ಪ್ರಬಂಧ. ಆಡು ಒಂದು ಸಾಕು ಪ್ರಾಣಿ. ವೆರಿ ಗುಡ್. ಆಡು ನಮಗೆ ಹಾಲು ಕೊಡುತ್ತದೆ. ಆಡು ಲಾಡು ಕೊಡ್ಲಿಕ್ಕೆ ಅಂತ ಅಯ್ಯಂಗಾರ ಬೇಕಾರಿ ಇಟ್ಟಿದ್ಯಾ? ಅದು ಹಾಡಿನ ಹಿಂದೆ ಅದು ಬಿಟ್ಟೆ ಮಾಡ್ತದಲ್ಲ, ಅದು ಬೂಂದಿ ಲಾಡು ಅಂತ ತಿಳ್ಕೊಂಡಿದ್ದ ಅವಳು. ತಿನ್ಬೇಡ ಪೆದ್ದು, ಅದು ಬೂಂದಿ ಲಾಡಲ್ಲ, ಅದು ಲಾಡು ಕೊಡೋದಲ್ಲ. ಆಡು ನಮಗೆ ಹಾಲು ಕೊಡ್ತದೆ. ಹಾಲು ಕೊಡ್ತದೆ. ಆಡು ನಮಗೆ ಹಾಲು ಕೊಡ್ತದೆ. ಆಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ. ಆಡಿನ ಅಜ್ಜಿ ನಮಗೆ ಹಾಲು ಕೊಡ್ತದೆ. ಅಜ್ಜಿ ಹತ್ರ ಇದ್ರೆ ಕೊಡ್ತದೆ, ಇಲ್ಲಾಂದ್ರೆ ಎಲ್ಲಿ ಕೊಡ್ತದೆ. ಆಡಿನ ಮಗಳು ನಮಗೆ ಹಾಲು ಕೊಡ್ತದೆ. ಮಗಳಿಗೆ ಮದುವೆ ಆದ್ರೆ ಕೊಡ್ತಾಳೆ. ಆಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ. ಆಡಿನ ಅಪ್ಪ ಎಲ್ಲಿಗೆ ಹಾಲು ಕೊಡುದು? ಅದು ಬರೀ ಮೂತ್ರ ಕೊಡುದು. ಆಡಿನ ಅಪ್ಪನ ಹತ್ರ ಹೋಗುವಾಗ ದೊಡ್ಡ ಕೊಡಪಣೆ ಹಿಡ್ಕೊಂಡು ಹೋಗು, ತುಂಬಾ ಸಿಗ್ತದೆ. ನೀನ್ ಹಿಡ್ಕೊಂಡು ಹೋಗು ಕೊಡಪಣೆ ಹಿಡಿದು. ಇಲ್ಲಿ ಬೈಲ್ವ, ಇವನಿಗೊಂದು ಪ್ರಬಂಧ ಹೇಳಿದ್ದಾನಲ್ಲ, ದನದ ಬಗ್ಗೆ. ದನದ ಬಗ್ಗೆ ಅಲ್ಲ? ಇದು ದನದ ಬಗ್ಗೆ ಪ್ರಬಂಧ ನಿಂಗೆಲ್ಲ ಹೇಳಿದ್ ನಾನು. ಹೇಳು, ದನದ ಬಗ್ಗೆ ಹೇಳು. ದನದ ಬಗ್ಗೆ ಹೇಳು. ದನ ಒಂದು ಸಾಕು ಪ್ರಾಣಿ. ಅದು ನಮಗೆ ಹಾಲು ಕೊಡ್ತದೆ. ಹೌದು, ಬೇಕಾದ್ರೆ ಬನ್ನಿ ನೋಡಿ. ಕೊಡ್ತದೆ ಮಾರ್ರೆ, ಹಾಲು ಕೊಡ್ತದೆ. ಮತ್ತೆ ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ. ನಮ್ಮ ದನ ಬೇಕಾದ್ರೆ ಬನ್ನಿ ನೋಡಿ. ಹೌದು, ನಮ್ಮದು ಕಪ್ಪು ಕೊಡುದು. ಹೌದು. ಹೋಗಾದ್ರೆ ದನ ಎಂತ ಕಲರ್? ಎಂತದ, ಎಲ್ಲರೂ ದನ ಬಿಳಿ ಹಾಲು ಕೊಡುದು. ಮತ್ತೆ ನಮ್ಮ ದನಗೆ 2 ಕೊಂಬಿದೆ, 4 ಕಾಲಿದೆ, ಹಿಂದೆ ಒಂದು ಬಾಲ ಇದೆ. ಬಾಲದಿಂದ ಪತ ಸೆಗಣಿ ಆಗ್ತದೆ. ನಾನು ಸೆಗಣಿ ಕೇಳಿದ್ನ ಈಗ. ನೀವು ಸೆಗಣಿ ಕೇಳದಿದ್ರೆ ಅದೇನು ದಮ್ಮಗಟ್ಟಿ ನಿಲ್ಲುವುದಿಲ್ಲ, ಅದು ಸೆಗಣಿ ಆಗ್ತದೆ. ಅದು ಇದು ದನ ಬೇಡ, ನೀನು ಇದರ ಬಗ್ಗೆ ಹೇಳು. ನಮ್ಮ ಮನೆಯ ಬಗ್ಗೆ ಹೇಳು. ನಮ್ಮ ಮನೆಯ ಬಗ್ಗೆ. ನಿಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೀರಾ ನನ್ನ ಮನೆ ಅಲ್ಲ ಮಾರೆ, ನೀನು ಹೇಳಲಿಕ್ಕೆ ನಮ್ಮ ಮನೆ ಅಂತ ಹೇಳು. ನನ್ನ ಮನೆ ಒಂದು ಸುಂದರವಾದ ಮನೆ. ಸುಂದರಣ್ಣನ ಮನೆ ಅಲ್ಲ, ನಿನ್ನ ಮನೆ. ನನ್ನ ಮನೆ ಪೆದ್ದಿ. ನನ್ನ ಮನೆ ಒಂದು ಸುಂದರವಾದ ಮನೆ. ಬ್ಯೂಟಿಫುಲ್. ಅದೇ ಅಷ್ಟ ಹಾಗೇನಿಲ್ಲ, ಚಂದ ಇದೆ ಅಂತ ಅಷ್ಟೇ. ಆಯ್ತು, ಸುಂದರವಾದ ಮನೆ. ಮತ್ತೆ ನಮ್ಮ ಮನೆ ಎದುರುಗಡೆ ಒಂದು ಬಾಗಿಲಿದೆ. ಹೌದು, ನಾವು ಅಲ್ಲೇ ಒಳಗೆ ಹೋಗೋದು. ಇಲ್ಲ, ನಾವು ಹಂಚಿ ತೆಗೆದು ಒಳಗೆ ಹಾರುದು. ಬಾಗಿಲಿಲ್ಲ. ಕಳ್ಳ ಬುದ್ಧಿ ಮೇಲೆ ಯಾಕೆ ಬರುದು? ಎಲ್ಲರೂ ಬಾಗಿಲಿಂದಲೇ ಹೋಗುದ, ಮುಂದೆ ಹೇಳ. ಮತ್ತೆ ನಮ್ಮ ಆ ಬಾಗಿಲಿನ ಆ ಕಡೆ ಈ ಕಡೆ ಕಿಟಕಿಗಳಿದೆ. ಮತ್ತೆ ಕಳ್ಳರೆಲ್ಲ ಬರ್ತಾರಲ್ಲ, ನೋಡ್ಬೇಕಲ್ಲ ಕಳ್ಳರು ಬರುವಾಗ.
ಮತ್ತೆ ನಮ್ಮ ಮನೆಯ ಹಿಂದೆ ಹಟ್ಟಿ ಇದೆ, ಆ ಹಟ್ಟಿಯಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ 4 ಕಾಲಿದೆ, ಹಿಂದೆ ಒಂದು ಬಾಲ ಇದೆ, ಬಾಲದಿಂದ ಪದ ತೆಗಣೆ ಹಾಕತ್ತೆ. ಇಲ್ಲಿ ದನ ಹೇಗೆ ಬಂದದ್ದ? ಹಿಂದೆ ಹಟ್ಟಿ ಇದೆ. ಇದು ಅದು ಸಾಯಿಲಿ. ನೀವು ಬೇರೆ ಲೈಟ್ ಕಂಬದ ಬಗ್ಗೆ ಹೇಳು. ಲೈಟ್ ಕಂಬದ ಬಗ್ಗೆ ಹೇಳು. ಲೈಟ್ ಕಂಬ ಒಂದು ಉದ್ದವಾದ ಕಂಬ, ಅದಕ್ಕೆ ಆ ಕಡೆ ಈ ಕಡೆ ವೈರ್ ಇರ್ತದೆ. ಆ ವೈರ್ನಲ್ಲಿ ಸೈಂಕ್ ಕರೆಂಟ್ ಪಾಸ್ ಆಗ್ತದೆ. ಮತ್ತೆ ಮತ್ತೆ ಕರೆಂಟ್ ಹೋಯ್ತು. ಎಂತದ? ಆದ ಕಂಬದ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬ ಇದೆ, ಅದಕ್ಕೆ 4 ಕಾಲಿದೆ, ಇನ್ನೊಂದು ಬಾಲ ಇದೆ, ಬಾಲದಿಂದ ಪತ ಸೆಗಣಿ ಹಾಕು. ದನ ಎಲ್ಲ ಕಡೆ ದನ ಬರ್ತಲ್ಲಿ. ಒಂದು ಕೆಲಸ ಮಾಡುವ, ಇಲ್ಲಿ ಕೆಳಗಿದ್ದು ಕೇಳಿದೆ ಮೇಲೆಯಿಂದ ಕೇಳುವ. ಭೂಮಿ ಬೇಡ, ಆಕಾಶಕ್ಕೆ ಹೋಗುವ. ಇಲ್ಲಿ ಬರ, ವಿಮಾನದ ಬಗ್ಗೆ ಹೇಳು. ವಿಮಾನದ ಬಗ್ಗೆ ಹೇಳು. ವಿಮಾನ ಒಂದು ದೊಡ್ಡವಾದ ವಾಹನ. ಅದು ನಮ್ಮ ಮನೆಯ ಮೇಲಿಂದ ಹಾರಾಡ್ತದೆ. ನಾವು ಅಂಗಳದಲ್ಲಿ ನಿಂತು ಹೀಗೆ ನೋಡುವಾಗ ಅದರಲ್ಲಿ ತುಂಬಾ ಲೈಟ್ ಉರಿತದೆ. ಮತ್ತೆ ನಾವು ವಿಮಾನದಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ಮೇಲೆ ವಿಮಾನ ನೋಡ್ತಾ ಇರ್ತದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ 4 ಕಾಲಿದೆ, ಇನ್ನೊಂದು ಬಾಲ ಇದೆ, ಬಾಲದಿಂದ ನೀನು ದನ ಯಾಕೆ ಬಿಡುದಿಲ್ಲ ಮಾರ? ದನ ಯಾಕೆ ಬಿಡುದಿಲ್ಲ? ದನವನ್ನು ಬಿಡಬಾರದು. ದನ ಅಂದ್ರೆ ನಮ್ಮ ಅಮ್ಮನಿಗೆ ಸಮಾನ. ನಾವು ಸಣ್ಣ ಮಗುವಾಗಿದ್ದಾಗ ಅಮ್ಮನ ಎದೆ ಹಾಲು ಕುಡಿದು ಬದುಕ್ತೇವೆ. ದೊಡ್ಡವರು ಆಗ್ಬೇಕಾದ್ರೆ ಅಮ್ಮನ ಎದೆ ಹಾಲು ಕುಡಿದು ಬದುಕಾಗ್ತದ? ನಮ್ಮ ಅಮ್ಮನ ಸ್ಥಾನದಲ್ಲಿ ಆ ದನ ನಿಲ್ಲೋದಿಲ್ವಾ? ಹಾಗಾದ್ರೆ ಅಮ್ಮ ಮತ್ತು ದನ ಒಂದೇ ಅಲ್ವಾ? ದನವನ್ನು ಬಿಡಬಾರ್ದು, ಬಿಡೋರು ಸಾಕಬಾರದು. ಕೆಲಸ ಚಂದ ಮಾತಾಡ್ತಾರೆ. ಬರೇ ಅವನಿಗೆ ವೇದಾಂತ ಗೊತ್ತುಂಟು, ಕರ್ಮ ಹೇಳೋದು. ನಾನು ವೇದಾಂತ ಗೊತ್ತುಂಟು, ಅದು ದಾದ ಅಂತ ಗೊತ್ತಿಲ್ಲ. ಇಲ್ಲಿ ಬಾ, ಇದು ಚಿತ್ರ ಬಿಡಿಸ್ಲಿಕ್ಕೆ ಯಾರಿಗೆ ಹೇಳಿದ್ದು? ಚಿತ್ರ ನನಗೆ, ಚಿತ್ರ ಅವನಿಗೆ. ನಾನು ಬಿಡಿಸಿದ್ದೇನೆ. ಎಲ್ಲಿಂಟು ಚಿತ್ರ ಬಿಡಿಸಿದ್ದೇನೆ, ಮನೆಯಲ್ಲಿ ಉಂಟು. ಹೌದಾ? ಯಾವ ಚಿತ್ರ ಹೇಳಿದ್ದಿಂಗೆ ನಾನು? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ಮನೇಲಿ ಬಿಡಿಸಿದ್ಯಾ? ಮನೆಯಲ್ಲಿ ಬಿಡಿಸಿದ್ದೇನೆ, ಈಗ ನಾಳೆ ತರ್ತೇನೆ. ಈಗ ತರ್ಲಿಲ್ಲ? ಇಲ್ಲ, ಒಂದು ಕೆಲಸ ಮಾಡುವ, ಒಂದು ಕೆಲಸ ಮಾಡಿ. ಈಗ ನೀನೇ ಬಿಡಿಸಿದಲ್ಲ ಮನೆಯಲ್ಲಿ? ಮನೆಯಲ್ಲಿ ನಾನು ಬಿಡಿಸಿದ್ದೇನೆ, ನಾಳೆ ತರ್ತೇನೆ. ಈಗ ಬಿಡಿಸು. ಈಗ ಯಾಕೆ? ಈಗ ಬಿಡಿಸು. ಅದು 2 ನಾಯಿಗೆ ಮಾಂಸ ಕಮ್ಮಿ ಆಗ್ತದೆ. ಬಿಡಿಸಿ. ಬಿಡಿಸು. ಸುಳ್ಳು ಹೇಳಿದವ ಮನೆಯಲ್ಲಿ ಬಿಡಿಸಿಲ್ಲ, ಗೊತ್ತಾಯ್ತಾ? ನೀನಿಲ್ಲಿ ಬಾ, ನೀನಿಲ್ಲಿ ಬಾ. ನಿಮ್ಮನ್ನು ಮಂಗ ಮಾಡಿದವ ನೀನು. ನಾನು ಕೇಳಿದ ಉತ್ತರ ಕೊಡಿ. ಇಲ್ಲಿ ಬಾ. ನೀರಿನಲ್ಲಿ ವಾಸಿಸುವ 4 ಜೀವಿಗಳ ಹೆಸರು ಹೇಳು. ನೀರಿನಲ್ಲಿ ವಾಸಿಸುವ 4 ಜೀವಿಗಳು. ಒಂದು ಹೆಗ್ಗಣ. ಹೆಗ್ಗಣ ನೀರಲ್ಲಿ ಇರ್ತದಲ್ಲ? ಕಪ್ಪೆ. ಕರೆಕ್ಟ್. ಒಂದು ಕಪ್ಪೆ, ಒಂದು ಕಪ್ಪೆ ಅಪ್ಪೆ, ಒಂದು ಕಪ್ಪೆ ಸಿದ್ದಪ್ಪೆ, ಒಂದು ಕಪ್ಪೆ ನೇಲಿಯಪ್ಪೆ. ಮತ್ತೆ ಕಪ್ಪೆ ಅತ್ತೆ ಮಾವ ಎಲ್ಲ ಎಲ್ಲಿ ನೆಂಟರ ಮನೆಗೆ ಹೋಗಿದಾರಾ? ಹುಚ್ಚರಿ ನಿಂಗೆ ಒಟ್ಟರಾಶಿ ನಾಲ್ಕೆಂತ ಎಲ್ಲ ಸಂತಾನ ಎಂತ ಭೂತ ಉಂಟಲ್ಲ ಕುಟುಂಬದ್ದು? ಹುಚ್ಚರಿ. ಆಯ್ತಾ? ಚಿತ್ರ ಆಯ್ತಾ ನಿಂದು? ಚಿತ್ರ ಆಯ್ತು, ಚಿತ್ರ ಆಯ್ತು. ಕೊಡು. ಮನೇಲಿ ನೋಡಿ, ಈಗ ಬೇಡ. ಯಾಕೆ? ಮನೇಲಿ ನೋಡಿ, ಈಗ ಪಾಠ ಮಾಡಿ. ಅಲ್ಲ, ನಂಗೆ ಪುರ್ಸೋದು ನೋಡ್ತೇನೆ. ಅಲ್ಲ, ಈಗ ಬೇಡ, ಪಾಠ ಮಾಡಿ. ಬೇಕು, ಈಗಲೇ ನೋಡಿ. ಆಯ್ತು, ನೋಡು. ಅವನು ಮಂಗ ಮಾಡ್ತಾನೆ. ಅವನು ನೀವು ಮಂಗ ಅಂತ ಗೊತ್ತುಂಟು. ಇಲ್ಲಿ ಬಾರ, ಇಲ್ಲಿ ಬಾ, ಇಲ್ಲಿ ಬಾ ನೀನು. ಇಲ್ಲಿ ಬಾ. ಅಲ್ಲಿ ಯಾವ ಚಿತ್ರ ಬಿಡಿಸ್ಲಿಕ್ಕೆ ಹೇಳಿದ್ ನಾನು? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ನಾಯಿ ಮಾಂಸ ತಿನ್ನೋ ಚಿತ್ರ. ಇಲ್ಲಿ ಮಾಂಸ ಎಲ್ಲಿ ಉಂಟು? ಮಾಂಸವನ್ನು ನಾಯಿ ತಿಂದಿದೆ. ಹಾಗಾದ್ರೆ ನಾಯಿ ಎಲ್ಲಿ ಉಂಟು? ಮಾಂಸ ತಿಂದ ಮೇಲೆ ನಾಯಿಯಲ್ಲಿ ನಿಲ್ತದೆ, ಅದು ಓಡಿ ಹೋಗಿದೆ. ಅದು ಅಧಿಕ ವಸಗ ಮೊದಲು ಹುಷಾರಿದ್ದಾನೆ ಅವನು. ಅದು ನನ್ನ ತಪ್ಪಲ್ಲ. ನಾಯಿ ಮನೆಯಲ್ಲಿ ದೊಡ್ಡ ನಾಯಿ ಬಿಡಿಸಿದ್ದೇನೆ. ಇದು ಇಷ್ಟು ಸಣ್ಣ ಪೇಪರ್ ಅಲ್ಲಿ ಅದರ ಬಾಲ ಹಿಡಿಯುವುದಿಲ್ಲ, ನಾಯಿಯಲ್ಲಿ ಹಿಡಿತದೆ. ಒಟ್ರಾಶಿ ಮಾತಲ್ಲಿ ಕಲಿಬೇಕು. ಇಲ್ಲಿ ಬನ್ನಿ, ಕಲಿಬೇಕು. ಮೊದಲನವರೆಲ್ಲ ನೋಡಿ ಎಷ್ಟು ಚಂದ ಕಲ್ತಿದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಎಷ್ಟು ದೊಡ್ಡ ವ್ಯಕ್ತಿಗಳು ಮೊದಲನವರು. ಮತ್ತೆ ಹೌದೌದು, ಮೊದಲನವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಒಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ. ನಮ್ಮ ಕರ್ಮ ನೀವು ಸಿಕ್ಕಿದ್ದೀರಿ. ಹಾಗೆಲ್ಲ ಹೇಳಿದನು. ಮೊದಲನವರು ಎಷ್ಟು ಕಷ್ಟ ಇದ್ರು ಕೂಡ ಶಿಕ್ಷಣದಿಂದ ಮುಂದೆ ಬಂದಿದ್ದಾರೆ, ದೊಡ್ಡ ದೊಡ್ಡ ಹೆಸರು ಸಂಪಾದನೆ ಮಾಡಿದ್ದಾರೆ. ನೋಡಿ, ನೀವು ಸಹ ಹೆಸರು ಸಂಪಾದನೆ ಮಾಡಿ ನಮ್ಮ ದೇಶಕ್ಕೆ ಹೆಸರು ತರಬೇಕು. ಯಾಕೆ ದೇಶಕ್ಕೆ ಇನ್ನೊಂದು ಹೆಸರು ಯಾಕೆ? ಭಾರತ ಅಂತ ಅಷ್ಟು ಒಳ್ಳೆ ಹೆಸರು ಇದೆಯಲ್ಲ, ಮತ್ತೊಮ್ಮೆ ನಾವು ಹೆಸರು ಇಡಬೇಕಲ್ಲ ಮಾರ್ರೆ. ನಮ್ಮ ದೇಶಕ್ಕೆ ನೀವು ಭಾರತ ಹೌದು, ಅದಕ್ಕೊಂದು ಇನ್ನೂ ದೊಡ್ಡ ಹೆಸರು ತರಬೇಕು. ಆಯ್ತಾ? ಅರ್ಥ ಆಯ್ತಾ? ಈಗ ನೋಡಿ, ಮೊದಲನವರೆಲ್ಲ ಲೈಟ್ನ ಬೆಳಕಲ್ಲಿ ರಾತ್ರಿ ಕಂಬದ ಕೆಳಗೆ ಕೂತು ಲೈಟ್ ಅಲ್ಲಿ ಓದು ಪಾಸ್ ಆಗಿದ್ದಾರೆ. ಲೈಟ್ ನಲ್ಲಿ ಕೂತು ಕೆಳಗೆ ಕೂತು ರಾತ್ರಿ ಲೈಟ್ ಕಂಬದ ಅಡಿಯಲ್ಲಿ.
ಎಂತ ಅವರೆಲ್ಲ ನಮ್ಗಿಂತಲೂ ಪೆದ್ರ ಅಂತ. ಎಂತ ಎಂತ ನಾನು ಹೇಳುದು ಅವ್ರನ್ನೇನೋ ನಾನೇನು ದೂರದಲ್ಲ. ನೋಡಿ ಮನುಷ್ಯ ಅಲ್ಲ, ನಮಗೆ ಶಾಲೆ ಒಂದು 4-4:15 ಬಿಡ್ತದಲ್ಲ. ಹೌದು. ನಾವು ಮನೆಗೆ ಮುಟ್ಟುವಾಗ ಒಂದು 6-6:30 ತನಕ ನಾವು ಸುಮ್ಮನೆ ಓದ್ಬಹುದಲ್ಲ ಮನೆಯಲ್ಲಿ. ಆ ಕತ್ತಲಾಗೋ ತನಕ ಲೈಟ್ ಕಂಬದಲ್ಲಿ ಉರಿಯೋ ತನಕ ಯಾಕೆ ಕಾಯಬೇಕು ಅಲ್ಲ ಹೇಳುತ್ತ. ಮೊದಲನವ್ರ ಬಗ್ಗೆ ಎಲ್ಲ ಗೊತ್ತುಂಟ ನಿಂಗೆ? ಒಟ್ರಾಶಿ ಮಾತಾಡೋದಲ್ಲ. ಗಾಂಧೀಜಿ ಯಾರಂತ ಗೊತ್ತುಂಟ ನಿಂಗೆ? ಗಾಂಧೀಜಿ ಯಾರಂತ ಗೊತ್ತುಂಟ? ಗಾಂಧೀಜಿ ಕುಂದಾಪುರದ ಕುಂದಾಪುರದ ಗಾಂಧಿ ಹೋಟೆಲ್ ಇರುವುದು ಇಲ್ಲಿ ಬಾ. ಜವಾಹರ್ಲಾಲ್ ನೆಹರು ಗೊತ್ತಾ? ಡಾಕ್ಟರ್ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ ನಿನ್ನ ರೈ ಅಲ್ಲ, ಅದು ವಿಶ್ವೇಶ್ವರಯ್ಯ. ಇಲ್ಲಿ ಬಾ. ಅವರಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ ಅವರ ಬಗ್ಗೆ ನಿಂಗೆ? ಗೊತ್ತಾ ನಿಂಗೆ? ಝಾನ್ಸಿ ರಾಣಿ ಅಬ್ಬಕ್ಕ. ಓ ಡ್ಯಾನ್ಸ್ ರಾಣಿ. ಝಾನ್ಸಿ ರಾಣಿ ಅಬ್ಬಕ್ಕ. ಇಲ್ಲಿ ಬಾ. ಇವರ ಬಗ್ಗೆ ಎಲ್ಲ ಗೊತ್ತುಂಟ ನಿಂಗೆ? ಗೊತ್ತಿಲ್ಲ, ಯಾವುದು ಕೂಡ ಗೊತ್ತಿಲ್ಲ. ಹೌದಾ? ಹಾಗಾದ್ರೆ ಶಶಿಧರ್ ಸರ್ ಯಾರು? ಶಶಿಧರ್ ಸರ್ ಗೊತ್ತಿಲ್ಲ. ದಯಾನಂದ್ ಸರ್ ಯಾರು? ಯಾವ ದಯಾನಂದ್? ಮಲ್ಲಿಕಾರ್ಜುನ್ ಸರ್ ಯಾರು? ಯಾರ? ಮನೋಹರ್ ಸರ್ ಯಾರು? ನನ್ಗೆಂತ ಗೊತ್ತು. ನಾಗರಾಜ್ ಸರ್ ಯಾರು? ವಿನುತಾ ಮೇಡಮ್ ಯಾರು? ಗೀತಿಗೆ ಯಾರು? ದೇವಿ ಯಾರು? ನನ್ನ ದೋಸ್ತಿಗಳದು ನಿಮಗೆ ಗೊತ್ತಿಲ್ಲ, ಮತ್ತೆ ನಿಮ್ಮ ದೋಸ್ತಿಗಳದು ನನಗೆ ಗೊತ್ತುಂಟಾ? ಗಾಂಧೀಜಿ ನೆಹರೆಲ್ಲ ನನ್ನ ದೋಸ್ತಿಯನ? ಮೊನ್ನೆ ನೀವು ಊಟಕ್ಕೆ ಹೋಗ್ಲಿಲ್ವಾ? ಅದು ಎಲ್ಲಿಗೆ? ಅದು ಗಾಂಧಿ ಹೋಟೆಲ್ಗೆ ಹೋಗಿದ್ದು, ಗಾಂಧಿ ಮನೆಗೆ ಹೋಗಿದ್ದಲ್ಲ ನಾನು. ನನಗೇನು ಗೊತ್ತು ಗಾಂಧೀಜಿಯಲ್ಲಿ ಹೋಗ್ತೇನೆ ಹೇಳಿದ್ರು. ಈಗ ಹುಚ್ಚು ಕಟ್ಟಬೇಡಿ. ಪರೀಕ್ಷೆ ಹತ್ರ ಬಂತು, ಚೆನ್ನಾಗಿ ಓದಬೇಕು, ಪಾಸ್ ಆಗ್ಬೇಕು, ಗೊತ್ತಾಯ್ತಲ್ಲ? ನಿಮ್ಗೆ ಎಂತಾದ್ರೂ ಸಂಶಯ ಇದ್ರೆ ನನ್ನ ಹತ್ರ ಕೇಳ್ಬೇಕು. ಸಂಶಯ ಇದ್ರೆ ಕೇಳಿ. ನನಗೆ ಸಂಶಯ, ನೀವು ಹೇಗೆ ಮೇಷ್ಟ್ರಾದ್ರೂ ಇಂತಲೇ ಸಂಶಯ ಇದೆ. ನನಗೊಂದು ಸಂಶಯ ಉಂಟು. ನನಗೆ ಒಂದು ವಾಕ್ಯ ಬರೀಲಿಕ್ಕೆ ಆಗುದಿಲ್ಲ. ಅದು ಯಾವ್ದು ಕನ್ನಡದಲ್ಲಿ ವಾಕ್ಯ ಬರೀಲಿಕ್ಕೆ ಆಗೋದು? ನಾನು ಹೇಳಿಕೊಡ್ತೇನೆ. ನೀವು ಬರೀರಿ ಅಂತೆ. ಹೇಳಿಕೊಡು. ಹೇಳು ಹೇಳು. ಒಬ್ಬ ರೈತನು ತನ್ನ ಹೊಲದಲ್ಲಿ ಉಳುತ್ತಿದ್ದನು. ಆಗ ಆತನು ತನ್ನ ಎತ್ತುಗಳಲ್ಲಿ ಈ ರೀತಿ ಹೇಳುತ್ತಿದ್ದನು. ಅದು ನನಗೂ ಬರುದಿಲ್ಲ. ಲಾಸ್ಟ್ ಹೇಳು. ಬರಲಿಕ್ಕೆ ಆಗ್ತದ? ಅದು ಬರಲಿಕ್ಕೆ ಆಗ್ತದ? ನನಗೆ ಸಂಶಯ ಉಂಟು. ಎಂತ ಸಂಶಯ? ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ಆಯ್ತು, ಅದೇ ಎಂತ ಕ್ವಶನ್ ಎಲ್ಲ ಕೇಳ್ಬೇಕು. ಬಾ ಬಾ. ಎಂತದ್ದು ಕ್ವಶನ್? ನಿಮ್ಮ ಭವಿಷ್ಯನೇ ಅಡಗಿದೆ. ಮತ್ತೆಂತ ಇಲ್ಲ. ಮತ್ತೆ ಅದು ನಿಮ್ಮ ಸಣ್ಣ ಮಗಳ ಫೋನ್ ನಂಬರ್ ಕೊನೆಗೆ 678 789. ಸಣ್ಣ ಮಗಳದ? ಅವಳದು 789. 789. ನಾನು 678 ಮಾಡುದು, ನನಗೆ ಸಿಗುದೇ ಇಲ್ಲ. ಇನ್ನು ಸಿಗ್ತಾಳೆ. ಮುಂಗು